ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಭಾಳ ಎಲ್ರಿಗೂ ಬೇಕಾಗಿರುವಂಥ ಒಂದು ಸಬ್ಜೆಕ್ಟ್ ಇವತ್ತಿನ ಎಪಿಸೋಡ್ ನಾನು ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಜಗತ್ತಿನಲ್ಲಿ ಗಾಳಿ ನೀರು ಬೆಳಕು ಇಲ್ಲ ಅಂದರೆ ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಗಾಳಿ ನೀರು ಬೆಳಕು ಇದಿಲ್ಲ ಅಂದರೆ ನಮ್ಮ ಬದುಕೆ ಸಾಗೋದಿಲ್ಲ. ಅದರಲ್ಲೂ ನೀರು, ಎಷ್ಟೋ ಜನ ನೀರು ಕುಡ್ಕೊಂಡು ಸುಮಾರು ವರ್ಷ ಬದುಕಿದ್ದಾರೆ. ಊಟನೇ ಮಾಡಿಲ್ಲ, ತಿಂಡಿ ತಿನ್ನಲ್ಲ, ಹಣ್ಣು ತಿನ್ನಲ್ಲ, ಬರೀ ನೀರಲ್ಲೇ ವರ್ಷಾನುಗಟ್ಟಲೆ ಇರೋರು ನಾನು ನೋಡಿದ್ದೀನಿ. ಊಟನೇ ಮಾಡಿಲ್ಲ, ನೀರು ಕುಡ್ಕೊಂಡೇ ಇರ್ತಾರೆ. ಅದರಿಂದ ಉಸಿರಾಟಕ್ಕೆ ನೀರು, ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ನೀರು ಬೇಕು. ಯಾಕಂದರೆ ಉಸಿರಾಡಬೇಕಾದ್ರೂ ನೀರಿನ ಅಂಶ ಬಾಡಿಲಿದ್ರೆ ಮಾತ್ರ ಉಸಿರಾಟ ಆಡೋಕ್ಕೆ ಸಾಧ್ಯ ಅಂತ ಹೇಳುತ್ತೆ ಆಯುರ್ವೇದ ಶಾಸ್ತ್ರದಲ್ಲಿ. H2O ಆಕ್ಸಿಜನ್ ಮತ್ತು ಹೈಡ್ರೋಜನ್ ನೀರಲ್ಲಿರೋದ್ರಿಂದ ಹೈಡ್ರೋಜನ್ ಬಾಡಿಗೆ ಹೋದರೆ ಆಕ್ಸಿಜನ್ನು ನಮಗೆ ಉಸಿರಾಟದಲ್ಲಿ ಒಳ್ಳೆಯದನ್ನು ತಗೊಳ್ಳೋಕ್ಕೆ, ಕೆಟ್ಟದ್ದನ್ನು ಹೊರಗೆ ಹಾಕೋಕ್ಕೆ ಒಳಗಡೆ ಇರೋ ಆಕ್ಸಿಜನ್ ಸಪೋರ್ಟ್ ಮಾಡುತ್ತಂತೆ. ಪ್ರಕೃತಿಲಿರೋ ಆಕ್ಸಿಜನ್ ಒಳಗೋಗಬೇಕು ಬಾಡಿ ಒಳಗಡೆಯಿಂದ ಬಂದಂಥ ವಿಷ ಗಾಳಿ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕಬೇಕು. ಅದನ್ನು ಮಾಡೋದು ಯಾವುದೇ ಹೆಚ್ಚಿಗೆ ನೀರು ಕುಡಿದಾಗ ಆ ಕೆಲಸ ಆಗುತ್ತಂತೆ. ಅದಕ್ಕೆ ಹೆಚ್ಚೆಚ್ಚಿಗೆ ನೀರು ಕುಡಿಬೇಕು ಅಂತ ಹೇಳ್ತಾರೆ. ನೀರು ಕುಡಿಯೋಕ್ಕೆ ನಾವು ರೆಡಿ ಇದ್ದೀವಿ, ಆದರೆ ನೀರೇ ಸಿಗ್ತಿಲ್ಲ ಇವತ್ತಿನ ದಿವಸ. ಎಷ್ಟೋ ಕೆರೆಗಳೆಲ್ಲ ಬತ್ತೋಗಿದೆ, ಎಷ್ಟೋ ಬಾವಿಗಳೆಲ್ಲ ಒಣಗೋಗಿದೆ, ಎಷ್ಟೋ ಜನ ಬೋರ್ ಹಾಕ್ಸಿದ್ದಾರೆ ಮನೆ ಮುಂದೆ, ಬೋರ್ವೆಲ್ಗಳು, ಅದು ಒಣಗೋಗ್ಬಿಟ್ಟಿದೆ. ಹೀಗೆ ಕೊಳಗಳು, ಅಂದರೆ ಪುಷ್ಕರಣಿ, ಕೆರೆಗಳು, ಬೋರ್ವೆಲ್ಗಳು, ಬಾವಿಗಳು ಈ ಥರ ಯಾವಾಗ ಬತ್ತೋಯ್ತು, ಒಣಗೋಯ್ತು, ನೀರೇ ಸಿಗೋದಿಲ್ಲ ನಮಗೆ. ಇವಾಗೇನೋ ವಿಪರೀತ ಮಳೆ ಆಗ್ತಿದೆ, ಹೋಗ್ತಾ ಹೋಗ್ತಾ ಮಳೆ ಕಮ್ಮಿ ಆಗಿಬಿಡುತ್ತೆ. ಕಮ್ಮಿ ಆದಮೇಲೆ ನದಿ ನೀರು ಕಮ್ಮಿ ಆಯಿತು, ಕೆರೆ ಒಣಗೋಗ್ತಾ ಬಂತು, ಬಾವಿಗಳು ಒಣಗೋಗ್ತಾ ಬಂತು, ಬೋರ್ವೆಲ್ ಹಾಕ್ಸಿದ್ರು ಎಷ್ಟು ಆದರೂ ಎಷ್ಟಡಿ ಆಳ ಹೋದ್ರೂ ನೀರೇ ಬರ್ತಿಲ್ಲ. ಈ ರೀತಿ ಇದ್ದಾಗ ನಮಗೆ ನೀರಿನ ಸೌಕರ್ಯ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ನಾವು ನೀರನ್ನು ಎಷ್ಟು ಒಳ್ಳೆಯದಕ್ಕೆ ಉಪಯೋಗಿಸ್ತೀವೋ ಅಷ್ಟೇ ಆರೋಗ್ಯ ಸಿಗುತ್ತೆ. ನೀರನ್ನು ಮಿತವಾಗಿ ಬಳದಷ್ಟು ನಮಗೆ ನೀರು ಮುಂದೆ ಸಿಗ್ತಾ ಹೋಗುತ್ತೆ. ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದರೆ, ಕೆರೆ ಬತ್ತೋದ್ರೆ, ಬಾವಿ ಒಣಗೋದ್ರೆ, ನಿಮ್ಮನೆ ಬೋರ್ವೆಲ್ಗಳೇನಾದ್ರು ಬತ್ತೋದ್ರೆ, ಒಣಗೋದ್ರೆ ನೀರು ಬರ್ಸೋದು ಹೇಗೆ ಅಂತೇಳಿ. ನನಗೊಬ್ಬರು ರೈತರು ಪತ್ರ ಬರೆದಿದ್ರು. ಅವ್ರು ಏನು ಹೇಳ್ತಾರೆ ಅಂದರೆ, ನಮಗೆ ಬಾವಿ, ಜಮೀನಲ್ಲಿ ಬಾವಿ ಇದೆ, ಅದು ಕೂಡ ಅಲ್ಲ, ಮನೇಲಿ ಹಿತ್ತಲ ಕಡೆ ಒಂದು ಬಾವಿ ಇದೆ, ಒಣಗೋಗಿದೆ ಬಾವಿ. ಆ ಬಾವಿ ನೀರೇ ನಾವು ಪೂಜೆಗೆ, ಅಡುಗೆಗೆಲ್ಲ ಉಪಯೋಗಿಸ್ತಾ ಇದ್ವಿ. ನಮ್ಮ ಜಮೀನು ಪಕ್ಕದಲ್ಲಿ ಒಂದು 500-600 ಮೀಟ್ರಲ್ಲಿ ಒಂದು ಕೆರೆ ಇದೆ. ಆ ಕೆರೆ ತುಂಬಿದ್ರೆ ನಮ್ಗೆ ಭಾಳ ವ್ಯವಸಾಯ ಮಾಡೋಕ್ಕೆ ಅನುಕೂಲ. ಬತ್ತೋಗಿದೆ, ಒಣಗೋಗಿದೆ ಅಂತ ಹೇಳ್ತಾರೆ. ಬಾವಿ, ಕೆರೆ ಒಣಗೋಗಿದೆ, ಬತ್ತೋಗಿದೆ, ಇದಕ್ಕೆ ನೀರು ಬರೋಂಗೆ ಮಾಡಬೇಕೀಗ. 24 ಗಂಟೆ 365 ದಿವಸ ನಮ್ಮ ಬಾವಿ ಒಣಗೋಗಬಾರ್ದು, ಬೋರ್ವೆಲ್ಲಲ್ಲಿ ನೀರು ಕಮ್ಮಿ ಆಗಬಾರ್ದು, ಕೆರೆ ಒಣಗಬಾರ್ದು. ನಾನು ನದಿ ಬಗ್ಗೆ ಮಾತಾಡ್ತಿಲ್ಲ, ನದಿ ಸಮುದ್ರದ ಬಗ್ಗೆ ಮಾತಾಡ್ತಿಲ್ಲ. ಆದ್ದರಿಂದ ನನ್ನ ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಸಿಟಿಲಿರೋರು ಬೋರ್ ಎಷ್ಟು ಹಾಕ್ಸಿ ಹೋದರೂ ನೀರು ಬರ್ತಿಲ್ಲ. ಈಗ ಎಲ್ಲಲ್ಲೂ 10 ಅಡಿಗೆ ಎಲ್ಲ ಬೋರ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಬೆಂಗಳೂರು ಸಿಟಿಲಂತೂ ಎಲ್ಲರ ಮನೆಯಲ್ಲೂ ಬೋರ್ವೆಲ್ ಹಾಕ್ಸ್ಕೊಂಡಿದ್ದಾರೆ, ನೀರೇ ಬರೋಲ್ಲ. ಅಲ್ಲಿ ಯಾರೋ ಒಬ್ಬ ಬೋರ್ ಹಾಕ್ಬಿಟ್ಟೆ ನಮ್ಮನೆ ನೀರು ನಿಂತೋಯ್ತು ಅಂತಾರೆ. ಅಲ್ಲಿ ಯಾರೋ ಒಂದು 3-4 ಜನ ಹೊಸ ಬಿಲ್ಡಿಂಗ್ ಕಟ್ಟಿದ್ರು, ಬೋರ್ ಹಾಕ್ಸ್ಕೊಂಡ್ರು, ನಮ್ಮನೆ ಬಾವಿ ಒಣಗೋಯ್ತು ಅಂತಾರೆ. ಸಿಟಿಲಿ ಇತ್ತೀಚೆಗೆ ಬಾವಿಗಳು ಕಮ್ಮಿ ಆಗಿದೆ, ಹಳ್ಳಿಲಿವೆ ಬಾವಿಗಳು. ಅದರಿಂದ ಬಾವಿ, ಬೋರ್ವೆಲ್ಲು, ಕೆರೆ 24 ಗಂಟೆ 365 ದಿವಸ, ಅಂದರೆ ವರ್ಷ ಪೂರ್ತಿ ಬಾವಿಯಲ್ಲಿ ನೀರು ಒಣಗೋಗಬಾರ್ದು, ಬೋರ್ವೆಲ್ಲಲ್ಲಿ ನೀರು ಕಮ್ಮಿ ಆಗಬಾರ್ದು, ಕೆರೆ ಬತ್ತೋಗಬಾರ್ದು ಅಂದರೆ ನಾನಿವತ್ತು ಒಂದು ವಿಶೇಷವಾದಂಥ ಮಂತ್ರತಂತ್ರನ ನಿಮಗೆ ಕಲಿಸ್ಕೊಡ್ತೀನಿ. ಕೆರೆ, ಬಾವಿ, ಬೋರ್ವೆಲ್ಲು ಸುಮಾರು, ಅದರಲ್ಲೂ ನಾರ್ತ್ ಕರ್ನಾಟಕ, ಈ ಜಮಖಂಡಿ, ಬಿಜಾಪುರ್, ಬೀದರ್ ಈ ಕಡೆ ಎಲ್ಲ ಪಾಪ ಎಷ್ಟೋ ಜನಕ್ಕೆ ಬೋರ್ವೆಲ್ಲೇ ನೀರೇ ಸಿಗ್ತಿಲ್ಲ. ಕೆರೆಗಳೆಲ್ಲ ಬತ್ತೋಗಿದೆ, ಮಳೆ ಬಂದು ತುಂಬಿದ್ರೆ ಮಾತ್ರ ಉಂಟಿಲ್ದವ್ರಿಲ್ಲ. ಕೆರೆಗಳು ವರ್ಷ ಪೂರ್ತಿ ತುಂಬಿರುತ್ತೆ, ಅಲ್ಲೊಂದು ಒಳ್ಳೆ ಸಾನ್ನಿಧ್ಯ ಇರ್ತದೆ. ಹೀಗಾಗಿ ಜಲ ನಮಗೆ ನೀರಿಗೇನು ಕೊರತೆ ಇಲ್ಲ ಈ ಭೂಮಿಯಲ್ಲಿ, ಈ ಭೂಮಿ ಅನ್ನೋ ಗ್ರಹದಲ್ಲಿ.
ಚಂದ್ರ ನಮಗೆ ಸ್ಯಾಟಿಲೈಟ್ ಆಗಿರೋದ್ರಿಂದ ಚಂದ್ರ ನೀರಿಗೆ ಅಧಿಪತಿ ಯಾರು? ಚಂದ್ರಗ್ರಹ. ನೀರು ಚೆನ್ನಾಗಿದೆ ಅಂದರೆ ಚಂದ್ರ ಚೆನ್ನಾಗಿದ್ದಾನೆ ಅಂತ ಅರ್ಥ. ಆಪಹ, ಸಂಸ್ಕೃತದಲ್ಲಿ ಆಪಹ ಅಂದರೆ ನೀರು. ಆ ನೀರಿಗೆ ಅಧಿಪತಿ ಯಾರು? ಚಂದ್ರಗ್ರಹ. ಚಂದ್ರ ಎಲ್ಲಿ ಉಚ್ಚನಾಗಿರ್ತಾನೋ, ಎಲ್ಲಿ ಚಂದ್ರ ಸ್ವತಂತ್ರವಾಗಿರ್ತಾನೋ, ಯಾವ ಪಾಪಗ್ರಹ ಜೊತೆ ಇಲ್ದೇನೆ, ಶತ್ರುಗ್ರಹ ಜೊತೆ ಇಲ್ದೇನೆ ಚಂದ್ರ ಏಕಾಂಗಿಯಾಗಿ ಸ್ವತಂತ್ರವಾಗಿದ್ದಾಗ ಅಲ್ಲಿಗೆ ನೀರಿನ ಕೊರತೆ ಇರೋದಿಲ್ಲ ಆ ವಾಸ್ತುನಲ್ಲಿ, ನನ್ನ ಪ್ರಕಾರ. ಹೀಗಾಗಿ ಇವತ್ತಿನ ಸಂಚಿಕೆಯಲ್ಲಿ ರೈತರಿಗೆ ಒಳ್ಳೆಯದಾಗಬೇಕು, ಅವ್ರ ಬಾವಿ, ಕೆರೆ, ಬೋರ್ವೆಲ್ಲೆಲ್ಲ ಒಣಗೋಗಬಾರ್ದು. 365 ದಿವಸ ವರ್ಷ ಪೂರ್ತಿ ನೀರು ಅವ್ರಿಗೆ ಸಿಗ್ತಾ ಇರಬೇಕು. ಕೆಲವರು ಮನೆಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ ನೀರಿನ ಕೊರತೆ ಆಗಿದೆ ಇವಾಗ ಸಿಟಿಗಳಲ್ಲಿ. ಕಾರಣ ಸಿಟಿಗಳು ಬೇಕಾದಷ್ಟು ಬೋರ್ ಹಾಕ್ಸ್ಬಿಟ್ಟಿದ್ದಾರೆ. ನೀರಿನ ಮೂಲ, ನೀರಿನ ಸೋರ್ಸು ಸಿಗ್ತಾ ಇಲ್ಲ ಕೆಲವರಿಗೆ. ಈ ಒಂದು ವಿಚಾರದಲ್ಲಿ ಇವತ್ತು ನಾನು ಸದಾ ನಿರಂತರವಾಗಿ ನಿಮ್ಮಲ್ಲಿ ಗಂಗೆ ವಾಸ ಮಾಡಬೇಕು. ಗಂಗೆ ವಾಸ ಮಾಡಬೇಕು ಅಂತಂದರೆ ಯಾವಾಗಲೂ ನೀರಿರಬೇಕು ನಿಮ್ಮ ಕೆರೆಯಲ್ಲಿ, ಬಾವಿನಲ್ಲಿ, ಬೋರ್ವೆಲ್ಲಲ್ಲಿ. ಅದಕ್ಕೆ ಇಂದಿನ ಕಾಲದಲ್ಲಿ ರಾಜ ಮಹಾರಾಜು ಒಂದು ತಂತ್ರಗಳನ್ನು ಕಂಡಿಡ್ಕೊಂಡಿದ್ರು. ಈ ಮರುಭೂಮಿಲಿ ಅರಮನೆ ಕಟ್ಟಬೇಕು ಅಂದರೆ ನೀರು ಸಿಗುತ್ತಾ ಇಲ್ಲ, ನೀರು ಬಂದಂಗೆ ಮಾಡಿ ಆಮೇಲೆ ಅರಮನೆ ಕಟ್ತಾಯಿದ್ರು. ಆ ಥರದ್ದೆಲ್ಲ ಒಂದು ವಿಶೇಷತೆ ಇದೆ. ಹಾಗಾದರೆ ಕೆರೆ ಒಣಗೋಗಿದ್ದರೆ, ಬಾವಿ ಒಣಗೋಗಿದ್ದರೆ, ಬೋರ್ವೆಲ್ಲಲ್ಲಿ ನೀರು ಕಮ್ಮಿ ಆಗಿದ್ದರೆ ಏನು ಮಂತ್ರ ತಂತ್ರ ಮಾಡಬೇಕು? ವರ್ಷ ಪೂರ್ತಿ ನೀರಿರಬೇಕು, ನೀರೇ ಕಮ್ಮಿ ಆಗಬಾರ್ದು, ನೀರೇ ಸೋರ್ಸ್ ಮೂಲ ಬತ್ತೋಗಬಾರ್ದು. ಕೆಲವು ಕಡೆ ಜಲ, ನೀರಿನ ಮೂಲ ಸಿಗೋದೇ ಇಲ್ಲ. ಕೆಲವರಿಗೆ 100 ಅಡಿ 150 ಅಡಿಗೆ ನೀರು ಬಂದುಬಿಡುತ್ತೆ. ಕೆಲವು ಮನೆಯಲ್ಲಿ ಬಾವಿಗಳಲ್ಲಿ ನಾವೇ ಹಗ್ಗ ಹಾಕ್ಕೊಂಡು ಸೇದೋ ಅವಶ್ಯಕತೆ ಇಲ್ಲ, ಮೇಲಿಂದ ಎತ್ಕೋಬೇಕು, ಆ ಲೆವೆಲ್ ನೀರಿರ್ತದೆ. ಕೆಲವು ಕಡೆ ಮಳೆ ಬರಗಾಲ ಬಂದು ಕೂಡ ಕೆರೆಯಲ್ಲಿ ನೀರು ತುಂಬಿರ್ತದೆ. ಅಷ್ಟಿಲ್ಲ ಅಂದರೂ, ಕೆರೆ ತುಂಬ ಇಲ್ಲ ಅಂದರೂ ಕೆರೆ ಯಾವಾಗಲೂ ತೇವಾಗಿರ್ತದೆ, ನೀರಿರ್ತದೆ. ಜಾನುವಾರುಗಳಿಗೆ, ಹಸು ಕರುಗಳಿಗೆಲ್ಲ ನೀರು ಸಿಗೋಷ್ಟು ಇರ್ತದೆ. ಕೆಲವು ಏನಪ್ಪ ಇವನಲ್ಲಿ ಎಲ್ಲ ಕಡೆಯಲ್ಲಿ ನೋಡಿದ್ರೆ ನೀರೇ ಇಲ್ಲ ಅಂಥಲ್ಲಿ ಈ ಕೆರೆ ನೀರಿದೆಯಲ್ಲ, ಈ ಬಾವಿಲಿ ಇಷ್ಟೊಂದು ನೀರಿದೆಯಲ್ಲ, ಬೋರ್ವೆಲ್ಲಲ್ಲಿ ಇಷ್ಟೊಂದು, ಎಷ್ಟೇ ಬೇಸಿಗೆ ಅಂದರೂ ಕೂಡ ನೀರು ಬರ್ತಾ ಇದೆಯಲ್ಲ ಅಂತೀವಿ. ಯಾಕೆ ಅಂದರೆ ಸ್ಥಳ ಮಹಿಮೆ, ಅದಕ್ಕೊಂದು ವಿಶೇಷತೆ ಇದೆ. ಯಾವ ಬಾವಿ ಒಣಗಲ್ವೋ, ಬೋರ್ವೆಲ್ಲಲ್ಲಿ ನೀರು ಕಮ್ಮಿ ಆಗಲ್ವೋ, ಕೆರೆ ಕಂಪ್ಲೀಟಾಗಿ ಒಣಗಲ್ವೋ, ಆ ಜಾಗದಲ್ಲಿ ಕೆಲವು ತಪಸ್ವಿಗಳು ಜಪ ಮಾಡಿರ್ತಾರೆ. ಅಥವಾ ಹಿಂದೆ ಆ ಜಾಗದಲ್ಲಿ ವಿಶೇಷವಾಗಿ ಈ ದೇವತಾ ಆರಾಧನೆಗಳು ನಡೆದಿರ್ತದೆ. ಯಾವುದಾದ್ರು ದೇವರು, ಗ್ರಾಮ ದೇವತೆ ಇರ್ಬೋದು, ಏನೋ ಒಂದು ಆ ಜಾಗದಲ್ಲಿ. ಇವಾಗ ಆ ಜಾಗದಲ್ಲಿ ಆರಾಧನೆ, ತಪಸ್ಸು, ಪೂಜೆ, ಜಪ ಎಲ್ಲ ಮಾಡಿರೋದ್ರಿಂದ ಅದರಲ್ಲಿ ವೈಬ್ರೇಷನ್ ಅದರಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ, ಆ ಪಾಸಿಟಿವ್ ಎನರ್ಜಿ. ಹೀಗಾಗಿ ಆ ನೀರೇ ಬತ್ತೋಗಲ್ಲ, ಆ ಜಾಗದಲ್ಲೆಲ್ಲ ನೀರು ಬತ್ತೋಗಲ್ಲ. ಎರಡನೇದು, ನಮಗೆ ನೀರಿನ ಕೊರತೆ ಇದೆ ಅಂತ ಅನಿಸೋದಿಲ್ಲ. ಅಂಥ ಜಾಗದ ಮನೆ ಕಟ್ಕೊಂಡ್ಬಿಟ್ಟಿರ್ತೀವಿ. ಕಾರಣ ಆ ಸುತ್ತಮುತ್ತ ತಪೋಭೂಮಿ, ಯಾರೋ ಮಹಾನ್ ಅವಧೂತರುಗಳು, ಸಾಧರು, ಸಂತರು, ಸನ್ಯಾಸಿಗಳು, ಜಂಗಮರು ಜಪ ತಪ ಮಾಡಿರ್ತಾರೆ. ಮತ್ತು ಅವರು ವಾಸ ಮಾಡೋ ಸ್ಥಳದಲ್ಲಿ ನೀರಿನ ಕೊರತೆ ಇರ್ತದೆ. ಆಗ ಅವ್ರ ತಪಶಕ್ತಿಯಿಂದ, ಅವ್ರ ಜಪಶಕ್ತಿಯಿಂದ ನೀರು ಬರೋಂಗೆ ಮಾಡ್ಕೊಂಬಿಟ್ಟಿರ್ತಾರೆ. ಯಾವಾಗ ಅವರು ತಪಶಕ್ತಿ ನೀರು ಬರೋಂಗೆ ಮಾಡಿರ್ತಾರೋ, ಅವ್ರ ಪ್ರಳಯ ಆಗೋವರೆಗೂ ಆ ನೀರು ಅಲ್ಲಿ ಹಾಗೇ ಇರ್ತದೆ, ಖಾಲಿನೇ ಆಗಲ್ಲ, ಬತ್ತೋಗೋದಿಲ್ಲ, ಒಣಗೋಗೋದಿಲ್ಲ. ಅಂಥ ಸ್ಥಳಗಳು ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ಕಡೆ ಇದೆ. ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಂಡಿಯಾದಲ್ಲಿ ಭಾಳಷ್ಟು ಕಡೆ ಇದೆ. ಮಳೆನೇ ಆಗಿಲ್ಲ ವರ್ಷಗಟ್ಟಲೆ ಮಳೆನೇ ಆಗಿಲ್ಲ, ಅದು ನೀರಿರುತ್ತೆ ಬಾವಿನಲ್ಲಿ, ಕೆರೆಯಲ್ಲಿ, ಬೋರ್ವೆಲ್ಲೆಲ್ಲ. ಕಾರಣ ತಪೋಬಲ, ಅದೊಂದು ತಪೋಭೂಮಿ ಅಥವಾ ಒಂದು ದೈವತಾ ಸ್ಥಳ. ಅಲ್ಲಿ ಯಾವುದೋ ಒಂದು ದೇವತಾ ಆರಾಧನೆ ನಡೆದಿರ್ತದೆ, ಯಜ್ಞ ಯಾಗಾದಿಗಳನ್ನು ಮಾಡಿರ್ತಾರೆ, ಜಪ ತಪಗಳನ್ನು ಮಾಡಿರ್ತಾರೆ. ಈ ಥರ ಇದ್ದಾಗ ಆ ವೈಬ್ರೇಷನಲ್ಲಿ ಆ ಒಂದು ಸಾಂಕೇತ, ಇಲ್ಲಿ ಜಪ ಮಾಡಿದ್ದ ಅದಕ್ಕೆ ನೀರಿದೆ, ಇಲ್ಲಿ ಪೂಜೆ ಪುರಸ್ಕಾರ ನಡೀತಾ ಇತ್ತು ಅದಕ್ಕೆ ನೀರಿದೆ. ಆ ಪೂಜೆ ಪುರಸ್ಕಾರ ಮಾಡಬೇಕಂದ್ರೆ ನೀರು ಬೇಕು, ಅದಕ್ಕೆ ಅವ್ರು ನೀರು ಬರೋಂಗೆ ಏನೋ ಒಂದು ತಪಸ್ಸು ಮಾಡಿ ಅದೇನೋ ಒಂದು ಪವಾಡ ಮಾಡಿರ್ತಾರೆ. ಆ ಪವಾಡ ಶಕ್ತಿ ಇವತ್ತು ಕಡೆ ನಡೀತಾ ಇರ್ತದೆ. ಇನ್ನೊಂದು, ಯಾವ ಭೂಮಿನಲ್ಲಿ ಚಂದ್ರನ ಬಲ ಜಾಸ್ತಿ ಇರ್ತದೋ ಆ ಜಾಗದಲ್ಲಿ ಫಲ ಅಂದರೆ ಹಣ್ಣುಗಳು, ಬೆಳೆ
ರಾಗಿ, ಭತ್ತ, ಗೋಧಿ ಮತ್ತು ಜಲ 3 ಸಮೃದ್ಧಿಯಾಗಿರ್ತದಂತೆ. ಅದರಿಂದ ಭೂಮಿಗೆ ಚಂದ್ರನ ಬಲ ಬೇಕು ಅಂತಂದರೆ ಅಲ್ಲಿ ನಾವು ದೇವತಾ ವೃಕ್ಷಗಳನ್ನು ಹಾಕಿರ್ಬೇಕಂತೆ. ಇಂದಿನ ಕಾಲದಲ್ಲಿ ಬಾವಿ ಪಕ್ಕ ಒಂದು ಮರ ಹಾಕ್ತಾಯಿದ್ರು, ಯಾವುದಾದ್ರು ಒಂದು ಹೊಂಗೆ ಮರ ಅಥವಾ ಯಾವುದೋ ಒಂದು ಏನು ಅಳಸಂದೆಕಾಯಿ ಮರ, ಹಣ್ಣು ಮರ, ಬೇವಿನ ಮರ, ತೆಂಗಿನ ಮರ. ಬಾವಿ ಪಕ್ಕ ಮರ ಹಾಕಿದ್ರೆ ನೀರೇ ಬತ್ತೋಗಲ್ಲ, ಒಣಗೋಗೋದಿಲ್ಲ. ಎರಡನೇದು, ಈ ಬೋರ್ವೆಲ್ ಹಾಕ್ತೀವಿ ನಾವು ಮನೆಗಳ ಹತ್ರಲ್ಲ, ಅಪಾರ್ಟ್ಮೆಂಟ್ಗಳಲ್ಲಿ, ನಮ್ಮ ಸ್ವಂತ ಮನೆಗಳಲ್ಲಿ ಆಗಿರ್ಬೋದು, ಹೊಲ ಗದ್ದೆಗಳಲ್ಲಿ ಬೋರ್ವೆಲ್ ಹತ್ರ ಸುತ್ತಮುತ್ತ ಗಿಡಗಳು ಹಾಕಿಬಿಟ್ರೆ ನಿಮಗೆ ನೀರು ಬತ್ತೋಗೋದಿಲ್ವಂತೆ ನೋಡಿ. ಮೊದಲನೇ ಪಾಯಿಂಟು, ವಾಸ್ತು ಪ್ರಕಾರ ಚಂದ್ರ ಚೆನ್ನಾಗಿರೋ ಜಾಗದಲ್ಲಿ ನೀರು ಹೆಚ್ಚಿಗೆ ಉತ್ಪತ್ತಿಯಾಗತ್ತೆ. ಎಲ್ಲಿ ದೇವತಾ ವೃಕ್ಷಗಳು, ಈಗ ಅರಳಿ ಮರ, ಆಲದ ಮರ, ಹೊಂಗೆ ಮರ, ಈ ಥರ ಮುತ್ಕದ ಮರ, ಶಮಿ ವೃಕ್ಷ, ಬನ್ನಿ ಮರ, ಈ ಥರದ್ದೆಲ್ಲ ಕೆಲವು ವೃಕ್ಷಗಳನ್ನು ನಾವು ಹಾಕಿದರೆ ಆ ಬೇರೆ ಏನು ಮಾಡುತ್ತೆ, ನೀರು ಬತ್ತೆ ಒಣಗೋಗಬಾರ್ದು, ಆ ರೀತಿ ಒಂಥರ ಪ್ರೊಟೆಕ್ಷನ್ ಕೊಟ್ಕೊಂಡಿರ್ತದಂತೆ. ಅದಕ್ಕೆ ನಾವು ಯಾವಾಗಲೂ ಬಾವಿ, ಬೋರ್ವೆಲ್ಲು ಇದೆಲ್ಲ ಹಾಕಬೇಕು ಅಂದರೆ ಗಿಡಗಳಿದೆಯಾ ನೋಡಬೇಕು. ಒಂದು ಮರ, ಒಂದೇ ಒಂದು ಮರ ಬಾವಿ ಪಕ್ಕ ಬೋರ್ವೆಲ್ ಹತ್ತ ಇತ್ತು ಅಂದರೆ ವರ್ಷ ಪೂರ್ತಿ ನೀರು ಕೊಡಿಸ್ತದಂತೆ ನೋಡಿ. ಮರ ಅಷ್ಟು ಇನ್ಫ್ಲುಯೆನ್ಸ್ ಮಾಡುತ್ತೆ ಜಲ ಸೋರ್ಸ್ಗೆ, ಮೂಲಕ್ಕೆ. ಇಂದಿನ ಕಾಲದಲ್ಲಿ ಹುಣ್ಣಿಮೆ ದಿವಸ ಹೊಲ ಗದ್ದೆ, ನದಿ ದಡ ಅಥವಾ ಕೆರೆ ದಡದ ಹತ್ರ, ಬಾವಿ ದಡದ ಹತ್ರ ಹುಣ್ಣಿಮೆ ಭೋಜನ ಅಂತ ಮಾಡ್ತಾರೆ. ಹುಣ್ಣಿಮೆ ದಿವಸ ಪೂಜೆ ಮಾಡಿ ಆ ಹುಣ್ಣಿಮೆ ಬೆಳದಿಂಗಳಲ್ಲಿ ಊಟ ಮಾಡ್ತಿದ್ರು ರಾತ್ರಿ ಹೊತ್ತು. ಆ ಹುಣ್ಣಿಮೆ ಬೆಳದಿಂಗಳ ಪೂಜೆ ಇದೆಯಲ್ಲ, ಆ ಹುಣ್ಣಿಮೆ ಬೆಳದಿಂಗಳ ಪೂಜೆ ಮಾಡುವಾಗ ಅಡುಗೆ ಮಾಡ್ತಾರಲ್ಲ ಆ ಜಾಗದಲ್ಲಿ, ಅದರದ್ದು ಎನರ್ಜಿಯಿಂದ ಬಾವಿ, ಬೋರ್ವೆಲ್ಲು, ಕೆರೆಗಳು ಬತ್ತೋಗೋದಿಲ್ವಂತೆ, ಒಣಗೋಗೋದಿಲ್ವಂತೆ. ಅದರಿಂದ ಹುಣ್ಣಿಮೆ ಪೂಜೆ, ಹುಣ್ಣಿಮೆ ಭೋಜನ ಮಹಾಶ್ರೇಷ್ಠ ಅಂತ ಹೇಳಿಬಿಟ್ರು. ಇತ್ತೀಚೆಗೂ ಕೂಡ ಕೆಲವು ಕಡೆ ಹುಣ್ಣಿಮೆಯಲ್ಲಿ ಭೋಜನ ಮಾಡ್ತಾರೆ. ಹುಣ್ಣಿಮೆ ಲೈಟ್ ಇಲ್ಲ, ಚಂದ್ರನ ಬೆಳದಿಂಗಲೇ ಊಟ, ಚಂದ್ರನ ಬೆಳದಿಂಗಳಲ್ಲೇ ಅಡುಗೆ ಮಾಡಬೇಕು, ಮಾಡಿ ಚಂದ್ರನಿಗೆ ಪೂಜೆ ಮಾಡಿ ಭೋಜನ ಮಾಡೋದ್ರಿಂದ, ಹುಣ್ಣಿಮೆ ದಿನ ಚಂದ್ರನ ಬೆಳಕಲ್ಲಿ ಅನ್ನದಾನ ಮಾಡೋದ್ರಿಂದ ಜಲಶಾಂತಿ ಆಗತ್ತೆ ಅಂತ ಹೇಳಿಬಿಟ್ರು. ಇದು ಭಾಳ ವಿಶೇಷವಾಗಿ ಪರಾಶರ ಮುನಿಗಳು ಅಂತ ಬರೆದ್ರು. ಅವರು ಪ್ರಕೃತಿಯಲ್ಲಿ ಜಲಕ್ಕೋಸ್ಕರ ಏನು ಮಾಡ್ತಾಯಿದ್ರು, ಜಲನ ನೀರಿಗೋಸ್ಕರ ಏನು ಮಾಡ್ತಾಯಿದ್ರು, ನೀರೇ ಇಲ್ಲ, ನದಿನೇ ಇಲ್ಲ, ಸಮುದ್ರ, ಅಂಥ ಜಾಗದಲ್ಲಿ ನೀರು ಬರೆಸ್ತಾ ಇದ್ರಂತೆ ನೋಡಿ. ಅವರ ಒಂದು ಮಂತ್ರಶಕ್ತಿಯಿಂದ, ಆ ತಪಸ್ಶಕ್ತಿಯಿಂದ, ಜಪದ ಶಕ್ತಿಯಿಂದ. ತಪಸ್ಸು ಅಂದರೆ ಧ್ಯಾನ, ಜಪ ಅಂದರೆ ಮಂತ್ರಗಳ ಉಚ್ಚಾರಣೆ ಮಾಡೋದ್ರಿಂದ, ಮತ್ತು ಅವರು ಸಂಪಾದಂಥ ದೀಕ್ಷಾ ಪವರಿಂದ ಒಣಗೋಗಿರೋ ಭೂಮಿಲೂ ಕೂಡ ನೀರು ಬರೆಸ್ತಾರೆ. ಉದಾಹರಣೆಗೆ ನಾವು ಈ ಯಡಿಯೂರು ಸಿದ್ಧಲಿಂಗೇಶ್ವರವ್ರ ಕಥೆ ಕೇಳಿದಾಗ, ಕಾಲು ತುಳಿದ ತಕ್ಷಣ ಅವ್ರು ನೀರು ಬರೆಸ್ತಾರೆ. ಒಣಗೋಗಿರೋ ಭೂಮಿ, ಆ ಊರಲ್ಲಿ ನೀರಿಗೆ ಹಾಹಾಕಾರ ಇರ್ತದೆ, ನೀರೇ ಸಿಗ್ತಿರ್ಲಿಲ್ಲ. ಪ್ರೆಸ್ ಮಾಡಿದ ತಕ್ಷಣ ಅವರ ಅಂಗುಷ್ಟದಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಸಿದ್ಧಲಿಂಗೇಶ್ವರ ಅವರು ನೀರು ಬರೋಂಗೆ ಮಾಡಿ, ಇವತ್ತು ಆ ನೀರಿದೆ ಅಂತ ಹೇಳ್ತಾರೆ. ಎಲ್ಲಿ ಬತ್ತೋದ್ರೂ ಕೂಡ ಅಲ್ಲಿ ಒಣಗೋಗಲ್ಲ ನೀರು ಅಂತ ಹೇಳ್ತಾರೆ. ಹೀಗೆ ಹಲವಾರು ಮಹಾನ್ ಅವಧೂತರು, ಪವಾಡ ಪುರುಷರು ತಮ್ಮ ಜಪ ತಪ 2 ಶಕ್ತಿಯಿಂದ ನೀರು ಇಲ್ಲದಿರೋ ಜಾಗದಲ್ಲಿ ನೀರು ಬರೋಂಗೆ ಮಾಡಿದ್ದಾರೆ. ಆದರೂ ನಾವು ನೀರಿದೆ, ಒಣಗೋಗ್ತಾ ಇದೆ, ನಾವೇ ನೀರು ಬರೋಂಗೆ ಮಂತ್ರ ಹೇಳೋದು ಬೇಡ. ಕೆರೆ ಒಣಗೋಗಬಾರ್ದು, ಬಾವಿ ಒಣಗೋಗಬಾರ್ದು, ಬೋರ್ವೆಲ್ಲಲ್ಲಿ ನೀರು ಕಮ್ಮಿ ಆಗಬಾರ್ದು. ಅದಕ್ಕೊಂದು ಮಂತ್ರ ತಂತ್ರ ಮಾಡೋ ಒಂದು ಕೆಪಾಸಿಟಿನಾದ್ರು ನಾವು ಕಲ್ತ್ಕೋಬೇಕು ಅನ್ನೋ ವಿಚಾರದಲ್ಲಿ ಇವತ್ತಿನ ಎಪಿಸೋಡ್ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ನೀರು, ಬಾವಿ ಒಳಗೆ ನೀರು ಬತ್ತೋಗೋಕ್ಕೆ ಬಿಡಬಾರ್ದಂತೆ. ಮನೆ ಯಜಮಾನನಿಗೆ ಲಂಗ್ಸು ಅಥವಾ ಹಾರ್ಟಿಗೆ ಪ್ರಾಬ್ಲಮ್ ಬರುತ್ತೆ ಅಂತ ಮೆಡಿಕಲ್ ವಾಸ್ತುನಲ್ಲಿ ಹೇಳ್ತಾರೆ. ಈಶಾನ್ಯ ಜಾಗದಲ್ಲಿ ಬಾವಿಗಳು ಇಡ್ತಿದ್ರು ಹಿಂದಿನ ಕಾಲದಲ್ಲೆಲ್ಲ. ಈಶಾನ್ಯ ಜಾಗದಲ್ಲಿ ಬಾವಿಗಳು, ಆ ಜಲತತ್ವ ಈಶಾನ್ಯದಲ್ಲಿ. ಈಗ ಬಾವಿಗಳು ಒಣಗೋಗ್ತಿದೆ ಅಂದರೆ ಆ ಮನೆ ಯಜಮಾನ ಅಥವಾ ಯಜಮಾನಿಗೆ ಆರೋಗ್ಯದಲ್ಲಿ ಕೊರತೆ ಇದೆ ಅಂತ. ಅದಕ್ಕೆ ಈಗಲೂ ಯಾರ ಮನೆಯಲ್ಲಾದರೂ ಬಾವಿ ಇತ್ತು ಅಂದರೆ ಅದನ್ನು ಉಪಯೋಗಿಸಿ. ಬಾವಿ ಇರೋ ಮನೆ ಒಳ್ಳೆ ಯೋಗ ಕೊಡುತ್ತಂತೆ ನೋಡಿ. ಅದಕ್ಕೆ ಪ್ರತಿಯೊಬ್ಬರ ಮನೆ ಒಂದು ಬಾವಿ ಇರಬೇಕು ಅಂತ ನನ್ನ ಅಭಿಪ್ರಾಯ. ಎಷ್ಟೋ ತಾಪತ್ರಗಳನ್ನೆಲ್ಲ ಕಮ್ಮಿ ಮಾಡುತ್ತೆ ಮನೆ ಮುಂದೆ ಒಂದು ಬಾವಿ ಇದ್ದರೆ. ಬಾವಿ ಇರಬೇಕು. ಈಗ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜಗಳು, ದಂಡನಾಯಕರು, ಪಾಳೆಗಾರರು, ದಳವಾಯಿಗಳು
ಈ ಥರದವರೆಲ್ಲ ವಾಸ ಮಾಡ್ತಿದ್ದ ಹಳ್ಳಿ ಗ್ರಾಮದಲ್ಲೆಲ್ಲ ಕೆರೆ ಒಣಗೋಗಿದ್ರೆ ಬಾವಿಗಳು ಒಣಗೋಗ್ತೀರ. ಅವಾಗೇನು ಬೋರ್ವೆಲ್ ಇರಲಿಲ್ಲ ಬಿಡಿ ಆವತ್ತಿನ ಕಾಲದಲ್ಲಿ. ಈ ಬಾವಿ ಕೆರೆ ಏನಾದ್ರು ಒಣಗೋದ್ರೆ ಒಂದು ವಿಶೇಷವಾದಂಥ ಮಂತ್ರ ತಂತ್ರ ಮಾಡ್ತಿದ್ರಂತೆ. ಏನಪ್ಪ ತಂತ್ರ ಅಂದರೆ, ತಂತ್ರಕ್ಕೆ ಬೇಕಾಗೋದು ಒಂದು ಇಡೀ ಬಿಲ್ಪತ್ರೆ ಎಲೆಗಳು, ಒಂದು ಇಡೀ ತುಳಸಿ ದಳ, ಬಿಲ್ಪತ್ರೆ ತುಳಸಿ ದಳ ಎರಡು ನೀವು ಇಟ್ಕೊಂಡ್ಬಿಟ್ಟು ಓಂ ನಮೋ ಭಗವತೆ ರುದ್ರಾಯ ಜಲಂ ಸ್ತಂಭಯ ಟಹಃ 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 ಈ ಮಂತ್ರ ಹೇಳಬೇಕು. ಈ ಬಿಲ್ಪತ್ರೆಗಳು ಒಂದಿಡಿ ತುಳಸಿ, ಕೃಷ್ಣ ತುಳಸಿ ಆಗ್ಬೋದು, ಶ್ರೀ ತುಳಸಿ ಆಗ್ಬೋದು, ಒಂದು ತಟ್ಟೆಲೋ ಬೌಲಲ್ಲೋ ಅಥವಾ ಕೈಲೋ ಇಟ್ಕೊಂಡ್ರೆ ಕೆಲವು ಬೆವರೆಲ್ಲ ಬರ್ತಿರ್ತದೆ. ಅದೊಂದೊಂದು ಪೇಪರೋ ಅಥವಾ ಒಂದು ತಟ್ಟೆಲಿ ಇಟ್ಕೊಳ್ಳಿ, ಒಂದು ಒಳ್ಳೆ ತಟ್ಟೆಲಿ ಇಟ್ಕೊಂಡು ಓಂ ನಮೋ ಭಗವತೆ ರುದ್ರಾಯ ಜಲಂ ಸ್ತಂಭಯ ಟಹಃ 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 ಓಂ ನಮೋ ಭಗವತೆ ರುದ್ರಾಯ ಜಲಂ ಸ್ತಂಭಯ ಟಹಃ 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 ಓಂ ನಮೋ ಭಗವತೆ ರುದ್ರಾಯ ಜಲಂ ಸ್ತಂಭಯ ಟಹಃ 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 ಅನ್ನೋ ಮಂತ್ರನ ಒಂದು ಅರ್ಧ ಮುಕ್ಕಾಲು ಗಂಟೆ ಹೇಳಿದ್ರೆ 108ಕ್ಕಿಂತ ಜಾಸ್ತಿ. ಆ ಥರ 3 ಡೇಸು ಈ ಮಾಡಬೇಕಿದನ್ನು. ತ್ರಿಕಾಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆ ಥರ 3 ದಿವಸ ಮಾಡಿಬಿಟ್ಟು ನೀವೇನು ಮಾಡಬೇಕು, ಅದನ್ನು ಒಣಗೋಗಿರೋ ಬಾವಿಗೆ ಹಾಕ್ಬಿಡ್ಬೇಕು, ಒಣಗೋಗಿರೋ ಕೆರೆಗೆ ಹಾಕ್ಬಿಡ್ಬೇಕು, ಇಲ್ಲ ನಿಮ್ಮನೆ ಬೋರ್ವೆಲ್ ಮೇಲೆ ಹಾಕ್ಬಿಡ್ಬೇಕು. ಆಗ ನೋಡಿ ನೀವು ತಾನೇ ಜಲ ಉತ್ಪತ್ತಿ ಆಗುತ್ತೆ. ಇದು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ದಂಥ ಒಂದು ವಿಶೇಷವಾದಂಥ ಈ ಒಂದು ತಂತ್ರ ಪ್ರಯೋಗ, ಮಂತ್ರ ಮತ್ತು ತಂತ್ರ. ಇದನ್ನು ನಾನು ನಿಮಗೆ ಇವತ್ತು ಕಲಿಸ್ಕೊಟ್ಟಿದ್ದೀನಿ. ಬಾವಿ ಒಣಗೋಗಿದ್ರೆ, ಕೆರೆ ಒಣಗೋಗಿದ್ರೆ, ಬೋರ್ವೆಲ್ಲ ನೀರು ಬರ್ತಿಲ್ಲ ಅಂದರೆ ಇದು ಮಾಡಿ ನೋಡಿ, ಒಂದು ದೊಡ್ಡ ಪವಾಡ ಆಗುತ್ತೆ. ನಿಮ್ಮ ಅನುಭವ ಬಂದಮೇಲೆ ನಮಗೊಂದು ಪತ್ರ ಕೇಳಿ, ಈ ಥರ ಮಾಡೋದಕ್ಕೆ ನಮ್ಗೆ ನೀರು ಬಂದಿದೆ ಅಂತ ನನಗೂ ಖುಷಿ ಆಗುತ್ತೆ. ಇದು ನನ್ನ ಒಂದು ಸಂಶೋಧನೆ ಒಂದು ವಿಶೇಷತೆ. ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ಲೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.